ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಮೀನಾಕ್ಷಿ ವ್ಲಾಗ್ಸ್. ಇಂದಿನ ಲಾಗಲ್ಲಿ ಸಂಜೆಯ ಮನೆ ದಿನಚರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನೀರು ಹಾಕಿ ಕಸ ಹೊಡಿತಾ ಇದ್ದೀನಿ. ಕಸ ಎಲ್ಲ ಹೊಡೆದು ಆಮೇಲೆ ರಂಗೋಲಿ ಹಾಕೋಣ ಅಂತ. ಸಾಯಂಕಾಲ ಇನ್ನೇನು ಮಕ್ಕಳು ಬರೋ ಟೈಮು. ಎಲ್ಲ ಸ್ವಚ್ಛ ಮಾಡಿದ್ದೆ. ಒಳಗಡೆ ಕೂಡ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸ್ನಾನ ಕೂಡ ಆಯಿತು. ಇವಾಗ ರಂಗೋಲಿ ಹಾಕೋಣ ಅಂತ. ರಂಗೋಲಿ ಸಾಯಂಕಾಲ ಮನೆ ಮುಂದೆ ರಂಗೋಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅದೊಂದು ವೈಬ್ ಬೇರೆ ಇರುತ್ತೆ. ಚಿಕ್ಕದಾಗಿ ಒಂದು ರಂಗೋಲಿ ಕೂಡ ಹಾಕಿದೆ ನಾನು. ರಂಗೋಲಿ ಹಾಕಿ ನಡುಕ್ಕೆ ಅರಿಶಿನ ಕುಂಕುಮ ಹಾಕಿ ಸಾಯಂಕಾಲ ದೇವ್ರ ಮುಂದೆ ದೀಪ ಕೂಡ ಹಚ್ಚಿದೆ. ಬಟ್ಟೆ ಕೂಡ ಮಡಚಿ ಇಟ್ಟು ಇನ್ನು ಸಾಯಂಕಾಲ ಏನಾದರೂ ಮಾಡೋಣ ಅಂತ ಸ್ನ್ಯಾಕ್ಸ್ ಬಜ್ಜಿ ಮಾಡ್ತಾಯಿದ್ದೆ. ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೀನಿ. ಈ ಹಿಟ್ಟಿಗೆ ನಾನು ಹಸಿಬೇಳೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಓಂಕಾಳು, ಉಪ್ಪು, ಒಂದು ಸ್ವಲ್ಪ ಬಿಸಿ ಎಣ್ಣೆ, ಸ್ವಲ್ಪ ಸೋಡಾ ಹಾಕಿದ್ದೇನೆ. ಹಾಕಿ ಮಿಕ್ಸ್ ಮಾಡಿ ಇವಾಗ ಬಜ್ಜಿ ಎದ್ದು ಬಿಸಿ ಎಣ್ಣೆಯಲ್ಲೇ ಬಜ್ಜಿ ಬಿಡ್ತಾಯಿದ್ದೀನಿ. ಮಿರ್ಚಿ ಬಜ್ಜಿ ಸಾಯಂಕಾಲ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಇದನ್ನೇ ಮಾಡಿದ್ದೆ ನಾನು. ಬಿಸಿ ಬಿಸಿ ಬಜ್ಜಿ. ಮಳೆ ಅಂತೂ ಬರ್ತಾ ಇದೆ. ಚಹಾ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇಂದಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಜ್ಜಿ ಕೂಡ ರೆಡಿ ಆಗ್ತಾ ಇದೆ. ಈ ಥರ ಬಂದಿತ್ತು ಬಜ್ಜಿ, ಸೂಪರಾಗಿತ್ತು. ನಡಕ್ಕೆ ಹೆಂಗೆ ಮೆಣಸಿನ್ಕಾಯಿ ಬಿಟ್ಟವು ನೋಡ್ರಿ, ಆ ಥರ ಬಿಟ್ಟರೆ ಮಸ್ತ್ ಬಜ್ಜಿ, ಮಿರ್ಚಿ ಬಜ್ಜಿ. ಸೇಮ್ ಅಂಗಡಿ ಒಳಗೆ ಹೆಂಗಾಗಿರ್ತಾವಲ್ರಿ ಹಂಗಾಗಿದ್ದು ನೋಡ್ರಿ ಇವು. ಆ ಕಡೆ ಈ ಕಡೆ ಎಲ್ಲ ಸರಿಯಾಗಿ ಬೇಯಿಸ್ಕೊಳ್ಳಿ. ಈ ಥರ ಆದಮೇಲೆ ನೊರೆ ಬರೋದು ಕಡಿಮೆ ಆಗಬೇಕು. ಆವಾಗ ಅದು ಬಜ್ಜಿ ಆಗಿದೆ ಅಂತ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ತೆಗೆದುಬಿಡ್ತೀನಿ. ಈ ಥರ ಬಂದಿತ್ತು ಬಜ್ಜಿ, ಮಾತ್ರ ಸೂಪರಾಗಿದ್ದು ನೋಡ್ರಿ. ಮತ್ತು ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ ನಾನು. ನನ್ನ ತಮ್ಮ ಕೂಡ ಬಂದಿದ್ದ, ಅದಕ್ಕೆ ಬಜ್ಜಿ ಮಾಡಿದ್ರು ಆಯಿತು ಅಂತ ಬಜ್ಜಿ ಮಾಡ್ತಾಯಿದ್ದೀನಿ.
ಚಪಾತಿ ಬಜ್ಜಿ ಎಲ್ಲ ರೆಡಿ ಆಯಿತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.